ಮಾಡ್ತಾ ಇದ್ದೀವಿ. ಪ್ರಚಾರ ಚೆನ್ನಾಗಿ ನಡೀತಾ ಇದೆ. ನಮ್ಮ ಅಭ್ಯರ್ಥಿ ನೋಡಿ ಒಳ್ಳೆ ಕ್ಯಾಂಡಿಡೇಟು, ಒಳ್ಳೆ ಹೆಸರು ಗಳಿಸಿರೋಂಥ ಕ್ಯಾಂಡಿಡೇಟು. ಇವತ್ತು ಹೃದಯ ಚಿಕಿತ್ಸೆಯಲ್ಲಿ ಇಡೀ ಹೊರಡಲೇ ಒಂದು ನಂಬರ್ ಸ್ಥಾನದಲ್ಲಿ ಮಂಚೂಣಿಲಿರೋಂಥ ವ್ಯಕ್ತಿ, ಸುಮಾರು ಜನಕ್ಕೆ ಉಚಿತವಾಗಿ ಸೇವೆ ಮಾಡಿರೋಂಥ ವ್ಯಕ್ತಿ. ಅದನ್ನು ಆಧರಿಸಿ ನಮ್ಮ ಮೋದಿಜಿಯವರು ಅವರಿಗೆ ನೀವು ಒಂದು ಈ ಸಂಪುಟ ಸಭೆಯಲ್ಲಿ ನಿಮ್ಮನ್ನ ತಗೋಬೇಕು, ನೀವು ಕ್ಯಾಂಡಿಡೇಟ್ ಆಗಿ ಸ್ಪರ್ಧೆ ಮಾಡಿ ಗೆದ್ದು ಬರಬೇಕು ಅಂತ ಅವರಿಗೆ ಟಿಕೆಟ್ ಕೊಟ್ಟಿದ್ದಾರೆ. ಜನ ಬೆಂಬಲ ತುಂಬ ಚೆನ್ನಾಗಿದೆ. ಆದ್ದರಿಂದ ಅದು ಚೆನ್ನಾಗಿ ಹೆಲ್ಪ್ ಆಯ್ತಾ ಇದೆ. ಇವರು ನಮ್ಮ ಮಾನ್ಯ DK ಬ್ರದರ್ಸು ಅವರು ದುಡ್ಡು ಆಮಿಷಗಳು ಮತ್ತು ಹೋದ ಸಾರಿ ಎಲ್ಲನೂ ಯಾವುದೋ 5,000 ರೂಪಾಯಿ ಕೂಪನ್ ಕೊಟ್ಟು ಕಾರ್ಡ್ಗಳು ಕೊಟ್ಟು ಎಲ್ಲ ಆಮಿಷ ಒಡ್ಡಿ ಜನಗಳನ್ನ, ಅಮಾಯಕರನ್ನ, ಕೂಲಿ ಕಾರ್ಮಿಕರನ್ನ, ಬಡ ಕುಟುಂಬಗಳಿಗೆ ಆಮಿಷ ಒಡ್ಡಿ ದುರಂತ ತಗೊಬಂದು ಆ ನಿಖಿಲ್ ಕುಮಾರಸ್ವಾಮಿ ಅವ್ರನ್ನ ಪಾಪ ಸೋಲಿಸಿದ್ರು ಆಮಿಷ ಒಡ್ಡಿ. ಆ ಆಮಿಷಕ್ಕೆ ತಿರ್ಗಾ ಬೆಲೆ ತರಲಿಲ್ಲ. ಅವರು ಎಲ್ಲ ಸುಳ್ಳು ಭರವಸೆ ಕೊಟ್ಟು ಇದು ಮಾಡಿದ್ರು. ಹಿಂಗಾಗಿ ಹೋದ ಸಾರಿ ಪಾಪ ಅಂಥ ಒಳ್ಳೆ ಹುಡುಗನ್ನ ಸೋಲಿಸಿದ್ರು, ಪ್ರಾಮಾಣಿಕವಾದ ಹುಡುಗನ್ನ. ಈ ಸಾರಿ ಆ ಆಮಿಷಗಳಿಗೆ ಜನ ಒಳಗಾಗಲ್ಲ, ಮೋಸಕ್ಕೆ ಒಳಗಾಗಿದ್ದೀವಿ ಫಸ್ಟು. ಈ ಸಾರಿ ಮೋಸ ಆಗೋದು ಬೇಡ ಅಂತ ಜನ ಎಚ್ಚೆತ್ಕೊಂಡವ್ರೆ. ಕೂಲಿ ಕಾರ್ಮಿಕರು, ಪಾಪ ಬಡ ಕುಟುಂಬಗಳು, ಎಲ್ಲ ವರ್ಗದವರು ಎಚ್ಚೆತ್ಕೊಂಡವ್ರೆ. ಇಂಥ ಪ್ರಾಮಾಣಿಕತೆ ಇರುವಂಥ ವ್ಯಕ್ತಿನ ನಾವು ಯಾಕೆ ಗೆಲ್ಲಿಸ್ಬೇಕು, ಕಳಿಸ್ಬೇಕು ಲೋಕಸಭೆಗೆ ಅಂತ ಅನ್ನೋ ಒಂದು ನಿಶ್ಚಯನ ಮಾಡವ್ರೆ ಈ ಸಾರಿ ಜನ. 100% ನಮ್ಮ ಡಾಕ್ಟ್ರು ಗೆದ್ದೇ ಗೆಲ್ತಾರೆ. ಮಂಜುನಾಥ್ ಅವರು ನೆಕ್ಸ್ಟು ಅವ್ರಿಗೆ ಆರೋಗ್ಯ ಮಿನಿಸ್ಟ್ರು ಭಗವಂತನ ದಯೆಯಿಂದ ಮೋದಿಜಿಯವರು ಕೊಡ್ತಾರೆ ಅಂತ ಭರವಸೆ ನಮಗದೆ. ಮಾಡೇ ಮಾಡ್ತಾರೆ. ಒಳ್ಳೆ ವ್ಯಕ್ತಿತ್ವ ಉಳ್ಳವರು. ಅವರು ಆಸೆ, ಆಮಿಷ, ಕಾಸು ಇದಕ್ಕೆಲ್ಲ ಬೆಲೆ ತೆತ್ತವರಲ್ಲ. ಇಂಥ ವ್ಯಕ್ತಿನ ನಾವು ಗೆಲ್ಲಿಸ್ಬೇಕಾದಂಥ ಇವತ್ತು ಸಂದರ್ಭ. ಇವತ್ತು ದೇಶದಲ್ಲಿ, ರಾಜ್ಯದಲ್ಲಿ ಏನೇನಾಯ್ತಾ ಇದೆ ನಿಮ್ಮ TV ಮಾಧ್ಯಮದವರು ದಿನ ಕೊಡ್ತಾನೆ ಇದ್ದೀರಿ. ಚಾಕುನಲ್ಲಿ ಚುಚ್ಚೋದು, ಅಡ್ಡಾಕೊಳ್ಳೋದು, ಕಾರಲ್ಲಿ ಅಡ್ಡಾಕೊಳ್ಳೋದು, ನೀನು ಹಿಂಗೆ ಅನ್ಬೇಡ, ಹಂಗಂತ ಅನ್ಬೇಡ, ನೀನು ಜೈ ಶ್ರೀಮ್ ಅನ್ಬೇಡ್ದು, ಅಲ್ಲ ಅಂತ ಅನ್ನು, ಈ ಥರ ಇದು ಎಲ್ಲನೂ ನಡೀತಾವೆ ಇವತ್ತು ಪ್ರಪಂಚದಲ್ಲಿ. ಇದನ್ನೆಲ್ಲ ನೋಡ್ತಾ ಮೊನ್ನೆ 4 ಜನ ಯಾವುದೋ ಊರು ಹುಬ್ಬಳ್ಳಿದೆಲ್ಲೋ ಎಲ್ಲೋ ಅಲ್ಲಿ ಸಾಯಿಸಿದ್ರು. ಆ ನೇಹ ಅಂತ ಹುಡುಗಿನ ಚುಚ್ಚಿ ಕೊಲೆ ಮಾಡ್ದ ಒಬ್ಬ ಪಾಪಿ. ಇಂಥ ದೃಷ್ಟರಿಗೆ ಇಂಥ ಸರ್ಕಾರಗಳು ಅವರಿಗೆ ಮನ್ನಣೆ ಕೊಡ್ಕೊಂಡು ಕೂತವೆ. ಇದು ಅನ್ಯಾಯ. ದೇಶಾದ್ಯಂತ ರಾಜ್ಯವ್ಯಾಪ್ತಿ ಇದನ್ನು ಪ್ರತಿಭಟಿಸ್ತು. ಆದರೂ ಮೊನ್ನೆ ಸಿದ್ದರಾಮಯ್ಯ, DK ಶಿವಕುಮಾರ್ ಅದಕ್ಕೆ ಗೃಹ ಮಿನಿಸ್ಟ್ರು ಪರಮೇಶ್ವರು ಎಲ್ಲ ಅದಕ್ಕೆ ಸಪೋರ್ಟಿವ್ ಆಗಿ ಮಾತಾಡ್ತಾರೆ. ಇದೆಂಥ ದುರ್ದೈವ ನಮ್ಮ ರಾಜ್ಯದಲ್ಲಿ. ಇದನ್ನು ಪಾಕಿಸ್ತಾನದಲ್ಲಿ ಏನಾದ್ರೂ ಈ ಥರ ದುರ್ದೈವ ನಡೆದ್ರೆ ಅಲ್ಲೇ AK-47 ಹೊಡೆದು ಸಾಯಿಸಿರೋರು. ಇಲ್ಲಿ ನಮ್ಮ ಕಾನೂನು ಎಲ್ಲಿಗೆ ಹೋಗೋದೆ? ಇವತ್ತು ಕಾನೂನು ಒಳ್ಳೆ ಸ್ಥಿತಿಗೆ ಬರಬೇಕು ಅಂತಾರೆ. ಮೋದಿ ಸರ್ಕಾರ ಬರಬೇಕು, ಡಾಕ್ಟರ್ ಮಂಜುನಾಥ್ ಅವ್ರು ಗೆಲ್ಲಿಬೇಕು. ಇದು ಒಳ್ಳೆಯ ಅಭಿಪ್ರಾಯ ಅಂತ ನಮಗೆ. ನಮ್ಮ ದೇಶ ಉಳಿಬೇಕಾದ್ರೆ ಇದು ಮುಂದೆ ಮೋದಿ ಬರಬೇಕು, ಮೋದಿ ಪ್ರಧಾನಮಂತ್ರಿ ಆಗಬೇಕು, BJP ಗೆಲ್ಲಬೇಕು ಅಂತ ಹೇಳ್ತಾ ಇದ್ದೀನಿ ಸರ್. बोलो भारत माता की जय, बोलो भारत माता की जय, बोलो भारत माता की जय, डॉक्टर मंजुनाथ ಅವರಿಗೆ जय, डॉक्टर मंजुनाथ ಅವರಿಗೆ जय, नरेंद्र मोदी ಅವರಿಗೆ जय, नरेंद्र मोदी ಅವರಿಗೆ जय, ದೇವೇಗೌಡರಿಗೆ ನಿಖಿಲ್ ಅಣ್ಣನ್ಗೆ ಜೈ.